ನಮ್ಮ ಭಾರತ ದೇಶದ ದಕ್ಷಿಣ ಭಾಗದಲ್ಲಿರುವ ಕರ್ನಾಟಕ ರಾಜ್ಯದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರುವ ನಂದಿ ಬೆಟ್ಟ ಅಥವಾ ನಂದಿಗಿರಿಧಾಮ ಎಂದು ಕರೆಯುತ್ತಾರೆ. ಇದು ಐತಿಹಾಸಿಕ ಹಿನ್ನೆಲೆಯುಳ್ಳ ನಂದಿ ಬೆಟ್ಟವು ಈ ಬೇಸಿಗೆಯಲ್ಲಿ ತಂಗಾಳಿಯನ್ನು ಸೂಸುವ ತಾಣವಾಗಿದೆ. ಪ್ರವಾಸೋದ್ಯಮ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆಯಿಂದಾಗಿ ಇಲ್ಲಿಗೆ ಬರುವ ಪ್ರವಾಸಿಗರ ಅಚ್ಚುಮೆಚ್ಚಿನ ತಾಣವಾಗಿದೆ. ಇಂತಹ ಸುಂದರ ಜಾಗದಲ್ಲಿ ಕನ್ನಡ ಜಾಗೃತಿ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಕೆ. ಮಂಜುನಾಥ ದೇವ ಅವರು ಮತ್ತು ನಾಡಿನ 31 ಜಿಲ್ಲೆಯ ಹಾಗೂ ತಾಲೂಕಿನ ಪದಾಧಿಕಾರಿಗಳು ಮತ್ತು ಸದಸ್ಯರುಗಳು ಸೇರಿ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಕನ್ನಡ ಮುನ್ನಡೆ, ಕಾನೂನು ಅರಿವು ನೆರವು, ಸಂಘಟನೆಯ ಉದ್ದೇಶ, ಪದಾಧಿಕಾರಿಗಳ ಅಧಿಕಾರದ ವ್ಯಾಪ್ತಿ ಮತ್ತು ಜವಾಬ್ದಾರಿಗಳ ಬಗ್ಗೆ ಅರಿವು ಮೂಡಿಸಲಾಯಿತು. ಹೋರಾಟದ ಒಡನಾಡಿ ಮಿತ್ರರೇ, ಇವತ್ತಿನ ಈ ಒಂದು ಐತಿಹಾಸಿಕವಾದಂತಹ ಸ್ಥಳದಲ್ಲಿ ಈ ಒಂದು ಜಾಗದಲ್ಲಿ ಇತಿಹಾಸದಲ್ಲಿ ಅಡಗಿರುವ ಅನೇಕ ಘಟನೆಗಳಿಗೆ ಈ ಒಂದು ಬೆಟ್ಟ ಸಾಕ್ಷಿಯಾಗಿದೆ. ನಂದಿ ಬೆಟ್ಟ ಈ ಒಂದು ಜಾಗ ಬಹಳ ಐತಿಹಾಸಿಕ ಹಿನ್ನೆಲೆ ಇರ್ತಕ್ಕಂಥ ಜಾಗ. ಈ ಒಂದು ಜಾಗದಲ್ಲಿ ಗಂಗರು ಆಳ್ತಕ್ಕಂಥ ಸಂದರ್ಭದಲ್ಲಿ ಈ ಪ್ರದೇಶವನ್ನ ಅವರ ಹತೋಟಿಯಲ್ಲಿತ್ತು. ತದನಂತರ ಟಿಪ್ಪು ಸುಲ್ತಾನ್ ಅವರ ಕಾಲದಲ್ಲಿ ಅವರ ಹತೋಟಿಯಲ್ಲಿತ್ತು, ಬ್ರಿಟಿಷರ ಕಾಲದಲ್ಲಿ ಅವರ ಹತೋಟಿಯಲ್ಲಿತ್ತು. ಇಂಥ ಒಂದು ಜಾಗದಲ್ಲಿ ಒಂದು ಕನ್ನಡದ ವಿಚಾರವಾಗಿ, ನಮ್ಮೆಲ್ಲರ ಸಾಮಾಜಿಕ ಜವಾಬ್ದಾರಿಯ ವಿಚಾರವಾಗಿ ನಾವೆಲ್ಲರೂ ಕೂಡ ಇಲ್ಲಿ ಸೇರ್ಕೊಳ್ಳೋದಕ್ಕೆ ನಿಜವಾಗಲೂ ಕೂಡ ಇಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೋ ನೀವೆಲ್ಲರೂ ಕೂಡ ಪುಣ್ಯವಂತರು, ನನ್ನ ಸೇರಿ. ಬರ್ದೇರರು ನಿಜವಾಗಲೂ ಪಾಪಾತ್ಮರೇ. ಬರ್ದೇರು ಅದು ಏನೇ ಕಾರಣ ಎದ್ಕೋಬಹುದು. ಯಾರು ಜವಾಬ್ದಾರಿ ಇಲ್ಲಿ ಬಂದಿರ್ತಕ್ಕಂಥವ್ರು ಕೇವಲ ಕಾರ್ಯಕರ್ತರಲ್ಲ, ಇಲ್ಲಿ ಬಂದಿರ್ತಕ್ಕಂಥವ್ರು ಪ್ರತಿಯೊಬ್ಬರು ನಾಯಕರೇ, ಪ್ರತಿಯೊಬ್ಬರು ಪದಾಧಿಕಾರಿಗಳು, ಎಲ್ಲರೂ ನಾಯಕರೇ. ಎಲ್ಲಿಂದ ಬಂದಿರ್ತಕ್ಕಂಥ ಈ ಜಾಗ, ಇದು ಬೆಂಗಳೂರಿಗೂ ಹತ್ರ ಇಲ್ಲ, ಯಾವುದಕ್ಕೂ ಹತ್ರ ಇಲ್ದಿರ್ತಕ್ಕಂಥ ಜಾಗದಲ್ಲಿ ನಾವೊಂದು ಸಭೆಯನ್ನ ಮಾಡಿದ್ದೀವಿ. ಆ ಸಭೆ ಮಾಡದ ಹಿನ್ನೆಲೆ ಏನು, ಅದರ ಅಧ್ಯಕ್ಷ ಏನು ಕರಿತಿದ್ದಾರೆ ಅನ್ನೋ ಒಂದು ವಿಚಾರವನ್ನ ತಿಳ್ಕೊಳ್ಳೋದಕ್ಕೆ ಕನಿಷ್ಠ ಸಭೆಗಳಿಗೆ ಹಾಜರಾಗದೇ ಇರ್ತಕ್ಕಂಥ ಜನಕ್ಕೆ ಏನ್ ಹೇಳ್ಬೇಕು ನನಗೆ ಗೊತ್ತಿಲ್ಲ. ಆದ್ರೆ ಬಂದಿರ್ತಕ್ಕಂಥ ನೀವೆಲ್ಲರೂ ಕೂಡ ಇವತ್ತು ನಿಮ್ಮ ಜವಾಬ್ದಾರಿಗಳನ್ನ ಅರ್ಥಕೊಂಡ್ಬಿಟ್ರೆ, ಇವತ್ತು ಆಂಧ್ರದ ಒಂದು ಪಕ್ಷ ಬರ್ತಾ ಇದೆ ನಮ್ಮ ಕರ್ನಾಟಕಕ್ಕೆ, 2 ಪಕ್ಷ ಬರ್ತಾ ಇದೆ. ಒಂದು ಆ ಚಂದ್ರಬಾಬು ನಾಯ್ಡು ಒಂದು ಬರ್ತಾ ಇದೆ, ಆ ಪವನ್ ಕಲ್ಯಾಣ್ ಒಂದು ಬರ್ತಾ ಇದೆ. ಈ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಈಗಾಗಲೇ ಸದಸ್ಯತ್ವ ನೋಂದಣಿ ಸ್ಟಾರ್ಟ್ ಆಗ್ಬಿಟ್ಟಿದೆ, ಪ್ರಾರಂಭ ಆಗಿದೆ. ಅಲ್ಲಿ ಚಿತ್ರದುರ್ಗದಲ್ಲಿ 5,000 ಜನ ನೋಂದಣಿ ಮಾಡಿದ್ದಾರೆ. ಅಂದ್ರೆ ಲೆಕ್ಕ ಹಾಕೊಳ್ಳಿ, ಬೇರೆ ರಾಜ್ಯದ ರಾಜಕೀಯ ಪಕ್ಷಗಳು ಇನ್ನು ಕೆಲವೇ ದಿನಗಳಲ್ಲಿ ಈಗ ಹೊಸ ಪಕ್ಷ ತಮಿಳುನಾಡು ಟಿವಿಕೆ ಬರ್ತದೆ. ಅಲ್ಲಿ ಆ ವಿಜಯ್ ಮುಖ್ಯಮಂತ್ರಿ ಆದ್ರೆ ಇಲ್ಲಿ ಪಟಾಕಿ ಹೊಡಿತಾರೆ ಬೆಂಗಳೂರಲ್ಲಿ. ಆ ಪವನ್ ಕಲ್ಯಾಣ್ ಉಪಮುಖ್ಯಮಂತ್ರಿ ಆದ್ರೆ ಪಟಾಕಿ ಹೊಡಿತಾರೆ. ಕನ್ನಡ ಸಿನಿಮಾಗಳಿಗೆ ಜಾಗ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನಮ್ಮಲ್ಲಿ ಬದ್ಧತೆ ಇಲ್ಲ. ನಮ್ಗೆ ಇಲ್ಲಿರ್ತಕ್ಕಂಥವ್ರಿಗೆ ಕನ್ನಡಿಗರಿಗೆ ಸುಮ್ಮನೆ ಫೇಸ್ಬುಕ್ ಅಲ್ಲಿ ಯಾವ್ದೊಂದು ರೀಲ್ಸ್ ಮಾಡಾಕ್ಬಿಟ್ಟು ಇವನ್ನ ಬೈಕೊಂಡು ಕುತ್ಕೊಳ್ಳೋದಲ್ಲ. ಬೀದಿಗಿಳಿದು ಎಲ್ಲಿವರೆಗೂ ನಾವು ಹೋರಾಟ ಮಾಡೋದಿಲ್ಲ, ನಮ್ಮ ಜವಾಬ್ದಾರಿಗಳನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ, ಅಲ್ಲಿವರೆಗೂ ಬೇರೊಬ್ರು ನಮಗೆ ಒಂದಲ್ಲ ಒಂದು ರೀತಿ ನಮ್ಮ ಮೇಲೆ ದಾಳಿ ಮಾಡ್ತಾನೆ ಇರ್ತಾರೆ. ಈ ಐತಿಹಾಸಿಕ ಹಿನ್ನೆಲೆ ಇರ್ತಕ್ಕಂಥ ಈ ಒಂದು ಜಾಗದಲ್ಲಿ ಬಹಳ ದಿನಗಳು ಅದಕ್ಕೆ ಇದನ್ನ ಜಾಗ ಸೂಚನೆ ಮಾಡಿದ್ದು ನಮ್ಮ ವೆಂಕಟೇಶ್ ಅವರು, ಅಗ್ನಿ ವೆಂಕಟೇಶ್ ದೊಡ್ಡಬಳ್ಳಾಪುರ ಅವರೇ ಈ ಜಾಗವನ್ನ ನಮಗೆ ಇಲ್ಲಿ ಮಾಡೋಣ ಅಂತ ಹೇಳಿದ್ದು ಅವರೇನೆ. ಅದೇ ರೀತಿ ಅವರು ಇವತ್ತು ಇಲ್ಲಿನ ಎಲ್ಲ ಜವಾಬ್ದಾರಿಗಳನ್ನ ತೆಗೆದುಕೊಂಡು ನಾಗರಾಜು, ವೆಂಕಟೇಶ್ ಮತ್ತೆ ನಮ್ಮ ಶಶಿ, ರಾಕಿ ಇವರೆಲ್ಲ ಸೇರ್ಕೊಂಡು ಒಟ್ಟಿಗೆ ಇವರೆಲ್ಲ ಮುಂದಾಳತ್ವದಲ್ಲಿ ಈ ಒಂದು ಜಾಗದಲ್ಲಿ ಏರ್ಪಾಡು ಮಾಡಿದ್ದಾರೆ. ಇದರ ಉದ್ದೇಶ, ಈ ಕಾರ್ಯಾಗಾರದ ಉದ್ದೇಶ, ಅದು ಹೆಣ್ಣಿರಲಿ ಗಂಡಿರಲಿ
ನಮ್ಮ ಜವಾಬ್ದಾರಿಗಳನ್ನ ನಾವು ಅರ್ಥಕೊಂಡು ಕೆಲಸ ಮಾಡಲಿಲ್ಲ ಅಂತ ಹೇಳಿದ್ರೆ ಇವತ್ತು ನಮಗೆ ಉದ್ಯೋಗದ ಸಮಸ್ಯೆ ಇದೆ, ಶಿಕ್ಷಣದ ಸಮಸ್ಯೆ ಇದೆ, ಭಾಷೆಯ ಸಮಸ್ಯೆ ಇದೆ, ಗಡಿ ಸಮಸ್ಯೆ ಇದೆ, ನದಿ ಸಮಸ್ಯೆ ಇದೆ, ನೀರಿನ ಸಮಸ್ಯೆ ಇದೆ. ಎಲ್ಲ ಸಮಸ್ಯೆಗಳ ಸುಳಿಯಲ್ಲೇ ನಾವು ಬದುಕ್ತಾ ಇದ್ದೀವಿ. ಇಡೀ ಭಾರತ ದೇಶದಲ್ಲಿ ಭಾಷೆಯನ್ನು ಉಳಿಸಿ ಹೋರಾಟ ಕರ್ನಾಟಕ ರಾಜ್ಯದಲ್ಲೇ ನಡೀತಾ ಇರೋದು. ನಮಗೆ ಏಕೀಕರಣ ಆಗಿ 70 ವರ್ಷ ಆಯ್ತಾ ಬರ್ತಾ ಇದೆ. ಈ ಸಂದರ್ಭದಲ್ಲೂ ಕೂಡ ನಾವು ಭಾಷೆಯನ್ನ ಉಳಿಸಿ, ಭಾಷೆಯನ್ನ ರಕ್ಷಣೆ ಮಾಡಿ, ಭಾಷೆಯನ್ನ ಉದ್ಧಾರ ಮಾಡಿ ಅಂತೇಳಿ ಹೋರಾಟ ಮಾಡ್ತಾ ಇದ್ದೀವಿ. 1952ರಿಂದ ಇಲ್ಲಿವರೆಗೆ ನಮ್ಮನ್ನು ಆಳಿರ್ತಕ್ಕಂಥ ಸರ್ಕಾರಗಳು, ಅದು ಯಾವುದೇ ಪಕ್ಷದ ಸರ್ಕಾರಗಳು, ಭಾಷೆಗಾಗಿ ಪ್ರಾದೇಶಿಕತೆಯನ್ನ ಮತ್ತು ಆ ಪ್ರಾದೇಶಿಕತೆಯ ಸಂಸ್ಕೃತಿಯನ್ನ ಉಳಿಸೋದಕ್ಕೆ ಯಾವುದೇ ಸರ್ಕಾರಗಳು ಕೂಡ ಪ್ರಯತ್ನ ಪಡಲಿಲ್ಲ, ಯಾರೂ ಇಲ್ಲ. ಈಗ ಮಾನ್ಯ ಸಿದ್ದರಾಮಯ್ಯನವರು ಯಾರು ಅವ್ರನ್ನ ಕನ್ನಡ ರಾಮಯ್ಯ ಅಂತೇಳಿ ಮಾತನಾಡ್ತಾ ಇದ್ವೋ, ಅದೇ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ 1000 ಆಂಗ್ಲ ಮಾಧ್ಯಮ ಶಾಲೆಗಳನ್ನು ತೆಗಿತಾ ಇದ್ದಾರೆ. ಕಳೆದ 2010ರಿಂದ 2026 ಈಗ 2026ರಲ್ಲಿ ಸುಮಾರು 25,000 ಸರ್ಕಾರಿ ಶಾಲೆಗಳನ್ನು ಮುಚ್ಚೋಗಿದೆ. ಇದ್ರ ಬಗ್ಗೆ ಯಾರಿಗೂ ಕೂಡ ಕಾಳಜಿ ಇಲ್ಲ. ನಮ್ಮನ್ನು ಆಳ್ತಕ್ಕಂಥ ಜನಕ್ಕೆ ವಿಧಾನಸೌಧದಲ್ಲಿ ಕೂತ್ಕೊಂಡು ಯಾವುದೋ ಒಂದು ಕಾನೂನುಗಳನ್ನ, ಯಾವುದೋ ಆದೇಶಗಳನ್ನ ಮಾಡೋದು ಬಿಟ್ರೆ ಅದನ್ನು ಜಾರಿಗೆ ತರ್ತಕ್ಕಂಥ ಕೆಲಸವನ್ನು ಮಾಡಲಿಲ್ಲ. ಇವತ್ತು ಬೆಂಗಳೂರಲ್ಲಿ ಪ್ರತಿನಿತ್ಯ ಕನ್ನಡಿಗರ ಮೇಲೆ ದೌರ್ಜನ್ಯಗಳು ನಡೀತಾ ಇದೆ, ದಬ್ಬಾಳಿಕೆ ನಡೀತಾ ಇದೆ. ಅದನ್ನ ಕೇಳುವಂತ ಶಕ್ತಿಯನ್ನ ನಾವು ಒಟ್ಟಾಗಿ ಕೇಳುವಂತ ಶಕ್ತಿಯನ್ನು ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ. ಇವತ್ತು ನಾವೇನಾದ್ರೂ ಸುಮ್ಮನೆ ಇದ್ರೆ, ಇವತ್ತು ಬೆಂಗಳೂರಲ್ಲಿ ನಾವು ಭಾಷಾ ಅಲ್ಪಸಂಖ್ಯಾತರಾಗಿದ್ದೇವೆ. ಶಿಕ್ಷಣದಲ್ಲಿ ನಮ್ಮ ಭಾಷೆಯನ್ನ ನಮ್ಮವರೇ ಕಡೆಗಣಿಸ್ತಾ ಇದ್ದಾರೆ. ICSE CBSE ಶಾಲೆಗಳಲ್ಲಿ ಕನ್ನಡ ಕಲಿಸೋದಕ್ಕೆ ಹಿಂದೇಟು ಹೊಡಿತಿದ್ದಾರೆ. ಸರ್ಕಾರನೇ ಆಂಗ್ಲ ಮಾಧ್ಯಮ ಶಾಲೆಯನ್ನು ತೆರೆದಾಗ ಖಾಸಗಿಯವರು ಹೇಗೆ ಕನ್ನಡವನ್ನು ಕಲಿಸ್ತಾರೆ? ನಾಡಗೀತೆಗಳನ್ನ ಶಾಲೆಗಳಲ್ಲಿ ಆಡಿಸೋದಿಲ್ಲ. ಅದೆಷ್ಟೋ ನಾನು ಇತ್ತೀಚೆಗೆ ಸುಮಾರು ಶಾಲೆಗಳಿಗೆ ಭೇಟಿ ಕೊಟ್ಟಿದ್ದೇನೆ, ಖಾಸಗಿ ಶಾಲೆಗಳಿಗೆ. ಅಲ್ಲಿ ನಾಡಗೀತೆನೇ ಆಡಿಸೋದಿಲ್ಲ. ಕೆಲವು ಶಾಲೆಗಳಲ್ಲಿ ಯಾರು ಇಂಗ್ಲಿಷ್ ಮಿಷನರಿ, ಕ್ರಿಶ್ಚಿಯನ್ ಮಿಷನರಿಗಳು ಏನಿದ್ದಾರೆ ಆ ಶಾಲೆಗಳಲ್ಲಿ ನಾಡಗೀತೆನೂ ಆಡಿಸೋದಿಲ್ಲ, ರಾಷ್ಟ್ರಗೀತೆನೂ ಆಡಿಸೋದಿಲ್ಲ. ಅಂದ್ರೆ ನಾವು ಎಲ್ಲಿವರೆಗೂ ಇದನ್ನ ಪ್ರಶ್ನೆ ಮಾಡೋದಿಲ್ಲ, ಎಲ್ಲಿವರೆಗೆ ನಾವು ಮಾತನಾಡ್ತಕ್ಕಂಥ ಭಾಷೆಯ ಮೇಲೆ ಅಭಿಮಾನವನ್ನ ಇಟ್ಕೊಳ್ಳೋದಿಲ್ಲ, ಅಭಿಮಾನವನ್ನ ಬೆಳೆಸ್ಕೊಳ್ಳೋದಿಲ್ಲ, ಜವಾಬ್ದಾರಿಯನ್ನ ತಿಳ್ಕೊಳ್ಳೋದಿಲ್ಲ, ಅಲ್ಲಿಯವರೆಗೆ ಈ ಹೊರ ರಾಜ್ಯದಿಂದ ಬದುಕಕ್ಕೆ ಬಂದಂತ ಜನ ನಮ್ಮ ಮೇಲೆ ಅಟ್ಟಹಾಸವನ್ನ, ನಮ್ಮ ಭಾಷೆಯ ಮೇಲೆ ದೌರ್ಜನ್ಯವನ್ನ ಮಾಡ್ತಾನೆ ಇರ್ತಾರೆ. ಕನ್ನಡ ಕಲಿಸೋದಿಲ್ಲ ರೀ, ಕನ್ನಡ ಮಾತಾಡೋದಿಲ್ಲ ರೀ ಅಂತ ಹೇಳ್ತಾರೆ. ನಾವು ಕನ್ನಡಿಗರಾಗಿ ಹುಟ್ಟಿ, ಕನ್ನಡಿಗರಾಗಿ ಬೆಳೆದು, ಕನ್ನಡವನ್ನ ಮಾತನಾಡ್ತಾ ಇರ್ತಕ್ಕಂಥ ನಾವು, ನಮ್ಮ ಊರಿಗೆ ಬದುಕಕ್ಕೆ ಬಂದಂತ ಜನ, ನಮ್ಮ ಮನೆಗೆ ಊಟಕ್ಕಂತ ಬಂದಂಥವ್ರು, ಆಶ್ರಯನ್ನ ಬೇಡಿ ಬಂದಂಥವ್ರು, ಅನ್ನವನ್ನ ಬೇಡಿ ಬಂದಂಥವ್ರು, ಕೊನೆಗೆ ನಮ್ಮ ಮನೆಯಿಂದ ನಮ್ಮನ್ನೇ ಖಾಲಿ ಮಾಡ್ತಕ್ಕಂಥ ಹುನ್ನಾರ ಷಡ್ಯಂತ್ರ ಈಗ ನಡೀತಾ ಇದೆ. ಈಗ ನಾವೇನ್ ಮಾಡ್ಬೇಕು? ಅವ್ರ ಮನೆ ಬಿಟ್ಕೊಟ್ಬಿಟ್ಟು ನಾವು ಆಚೆ ಹೋಗಿ ಭಿಕ್ಷೆ ತಡವಾ ಅಥವಾ ಬೇರೆ ಕಡೆ ಹೋಗಕ್ಕಾಗತ್ತಾ? ಆಂಧ್ರದವ್ರಿಗೆ 2 ರಾಜ್ಯಗಳಿದ್ದಾವೆ, ಆದ್ರೂ ಇಲ್ಲಿ ಬಂದಿದ್ದಾರೆ. ಇಲ್ಲಿ ಕೂತ್ಕೊಂಡು ಆಂಧ್ರದ ಮುಖ್ಯಮಂತ್ರಿಗಳನ್ನ ಹೊಗಳ್ತಾರೆ, ಆಂಧ್ರದ ಉಪಮುಖ್ಯಮಂತ್ರಿಗಳನ್ನ ಹೊಗಳ್ತಕ್ಕಂಥ ಜನ ಅಲ್ಲಿ ಹೋಗಿ ಬದುಕಲ. ಅವ್ರು ಅಲ್ಲಿ ಉದ್ಯೋಗ ನಿಮಗಿದೆ, ಅಲ್ಲಿ ಹೋಗಿ ಬದುಕ್ರಿ. ತಮಿಳ್ನಾಡು ಮೊನ್ನೆ ಚುನಾವಣೆ ಆಯ್ತು, ನೀವು ನೋಡಿರ್ಬೋದು. ಇಲ್ಲಿ ಪ್ರತಿ ಗಡಿ ಭಾಗಗಳನ್ನ, ತಮಿಳ್ನಾಡಿಗೆ ಹೊಂದ್ಕೊಂಡಿರ್ತಕ್ಕಂಥ ಕರ್ನಾಟಕ ರಾಜ್ಯದಿಂದ ಪ್ರತಿ ಗಡಿಗಳನ್ನ ನೋಡಿದ್ರೆ ಏನು ಸಾಗರೋಪಾದಿಯಲ್ಲಿ ಮತ ಚಲಾಯಿಸಕ್ಕೆ ಹೋಗ್ತಿದ್ದಾರೆ. ಅದು ವಿಶೇಷವಾದಂತ ಬಸ್ಗಳ ವ್ಯವಸ್ಥೆ ಕೂಡ ಮಾಡಿದ್ರು. ನಮ್ಮ ಅತ್ತಿಬೇಲೆ ಗಡಿ, ನಮ್ಮ ಭಾಗ ಕೂಡ 3 ದಿನ ಗಡಿ ಬಂದಾಗಿತ್ತು. ಅಷ್ಟು ಜನ ಹೋಗ್ತಿದ್ದಾರೆ, ಓಟ್ ಹಾಕಕ್ಕೆ ಹೋಗ್ತಿದ್ದಾರೆ. ಅಲ್ಲಿ ಅನ್ನ ತಿಂತಕ್ಕಂಥದ್ದು ಇಲ್ಲಿ. ಇಂಥ ಜನ ನಮ್ಮ ನಾಡಿನಲ್ಲಿ ಇದ್ದಾರೆ. ಇವರು ನಿಜವಾದ ನಾಡದ್ರೋಹಿಗಳು. ಇವತ್ತು ಅದ್ಯಾವುದೋ ಒಂದು ಸಿನಿಮಾ ಬಿಡುಗಡೆದಾಗ 50 ಕಟ್ಔಟ್ 75 ಕಟ್ಔಟ್ ಹಾಕೋದಕ್ಕೆ ರೆಡಿ ಮಾಡಿದ್ದಾರೆ. ಇದು ಕರ್ನಾಟಕನ, ಕನ್ನಡಿಗರಿರ್ತಕ್ಕಂಥ ಕರ್ನಾಟಕನ, ಕನ್ನಡಿಗರು ಹಾಡಿ
ಉಳಿಸಂತ ಕರ್ನಾಟಕನ, ನಾವು ಇರೋದು ಕರ್ನಾಟಕನ ಅಂತೇಳಿ ನಾವು ಯಾವ ಜಾಗದಲ್ಲಿ ಇದೀವಿ ಅನ್ನೋ ಪ್ರಶ್ನೆ ನಮ್ಮಲ್ಲಿ ಮೂಡಬಾರ್ದ? ಹಿಂದಿಯವರು ನೇರವಾಗಿ ಹೇಳ್ತಾರೆ, ನಾವೇ ಕನ್ನಡ ಬೇಕಾಗಿಲ್ಲ ಅಂತಾರೆ ಹಿಂದಿಯವರು. ಹಿಂದಿನ ಕಟ್ಕೊಂಡು ನಮ್ಗೇನು ಬೇಕಾಗಿಲ್ಲ, ನಮಗೆ ನಮ್ಮ ಮಾತೃಭಾಷೆ ಸಾಕು, ಸಂಪರ್ಕ ಭಾಷೆ ಆಂಗ್ಲ ಕಲ್ತ್ರೆ ಸಾಕು. ಹಿಂದಿಯನ್ನ ಕಲ್ತು ಅದನ್ನು ಏರ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಒಂದು ರೀತಿ, ಕರ್ನಾಟಕ ಸರ್ಕಾರದ ಒಂದು ನೀತಿ. ಇಲ್ಲಿ ನಮಗೆ ತೊಂದರೆ ಆಗ್ತಾ ಇರ್ತಕ್ಕಂಥದ್ದು ನಿಜವಾದ ಕನ್ನಡಿಗರಿಗೆ ತೊಂದರೆ ಆಗ್ತಾ ಇರ್ತಕ್ಕಂಥದ್ದು. ಇದನ್ನ ಸರಿಪಡಿಸ್ಬೇಕಂತ ಹೇಳಿದ್ರೆ ಗೋಕಾಕ್ ಚಳವಳಿ ಮಾದರಿಯಲ್ಲಿ, ಕರ್ನಾಟಕ ಏಕೀಕರಣ ಹೋರಾಟದ ಮಾದರಿಯಲ್ಲಿ ಕರ್ನಾಟಕದಲ್ಲಿ ಮತ್ತೊಂದು ಜನಾಂದೋಲನ ಆಗಬೇಕಾಗಿದೆ. ಒಂದು ಕ್ರಾಂತಿಕಾರಿಯಾದಂಥ ಜನಾಂದೋಲನ ಕರ್ನಾಟಕ ರಾಜ್ಯದಲ್ಲಿ ಆಗಿದೆ. ಒಂದು ಕ್ರಾಂತಿಕಾರಿಯಾದಂಥ ಬದಲಾವಣೆ ಆಗಬೇಕು. ನಾನು ಉದಾಹರಣೆಗೆ ಈಗ ತಮಿಳುನಾಡಲ್ಲಿ ನಡೆದಿರ್ತಕ್ಕಂಥ ಚುನಾವಣೆಯಲ್ಲಿ ಏನು ಬದಲಾವಣೆ ಆಯಿತು? 10 ವರ್ಷದ ಮಗುವಿಂದ ಹಿಡ್ಕೊಂಡು 100 ವರ್ಷದ ವೃದ್ಧರವರೆಗೂ ಒಂದು ಬದಲಾವಣೆಯನ್ನ ತಂದಿದ್ದಾರೆ. ಯಾರು ಊಹೆ ಮಾಡಿರಲಿಲ್ಲ. 50 ವರ್ಷ 60 ವರ್ಷ ರಾಜಕಾರಣ ಮಾಡಿದಂಥವ್ರನ್ನ ಮಣ್ಣು ಮುಗಿಸಿ ತಿಪ್ಪೆ ಕಡೆ ಕಳಿಸ್ಬಿಟ್ಟಿದ್ದಾರೆ. ಇದು ಯಾರಿಂದ ಸಾಧ್ಯ ಆಗಿತ್ತು ಅಂತ ಹೇಳಿದ್ರೆ ಕೇವಲ ಯುವಕರಿಂದ ಮಾತ್ರ ಸಾಧ್ಯ ಆಗಿರ್ತಕ್ಕಂಥದ್ದು. ಪ್ರತಿಯೊಬ್ರು ದುಡ್ಡು ಹಂಚಲಿಲ್ಲ, ಜಾತಿ ನೋಡ್ಲಿಲ್ಲ, ಧರ್ಮ ನೋಡ್ಲಿಲ್ಲ, ಮತ ನೋಡ್ಲಿಲ್ಲ, ಬೂತ್ ಏಜೆಂಟ್ ಇಲ್ಲ, ಬಾವುಟ ಕಟ್ಟಲಿಲ್ಲ, ತೋರಣ ಕಟ್ಟಲಿಲ್ಲ. 107 ಸೀಟ್ ಬಂತು. ಆ ಪಕ್ಷದ ಮುಖಂಡರು ಯಾವುದೇ ಕ್ಷೇತ್ರಕ್ಕೆ ಹೋಗಿ ಸರಿಯಾಗಿ ಪ್ರಚಾರ ಮಾಡಲಿಲ್ಲ. ಈ ರೀತಿಯಾದಂಥ ಬದಲಾವಣೆ ನಾವು ಕರ್ನಾಟಕ ರಾಜ್ಯದಲ್ಲಿ ಮಾಡಲಿಲ್ಲ ಅಂತ ಹೇಳಿದ್ರೆ ಕನ್ನಡಿಗರಿಗೆ ಖಂಡಿತವಾಗಲೂ ಉಳಿಗಾಲ ಇಲ್ಲ. ದಯಮಾಡಿ ಇದನ್ನು ಅರ್ಥ ಮಾಡ್ಕೊಳ್ಳಿ. ನಾವು ಅರ್ಥ ಮಾಡ್ಕೊಂಡು ಬದಲಾಗ್ಲಿಲ್ಲ ಅಂತ ಹೇಳಿದ್ರೆ ಪ್ರತಿನಿತ್ಯ ಎಲ್ರಿಗೂ ಕೆಲಸ ಇದೆ, ಯಾರು ಕೆಲಸ ಇಲ್ಲ. ಪ್ರತಿನಿತ್ಯ ನಿಮ್ಮದೇ ಆದಂಥ ಕೆಲಸ ಇದೆ. ಆದರೆ ಯಾವಾಗಲೂ ಒಂದ್ಸಲ, ತಿಂಗಳಿಗೊಂದ್ಸಲ, ವಾರಕ್ಕೊಂದ್ಸಲ ಈ ನಮ್ಮ ನಾಡಿನ ಬಗ್ಗೆ, ನಮ್ಮ ಪರಿಸರದ ಬಗ್ಗೆ ಚಿಂತನೆಯನ್ನ ಮಾಡಬೇಕಾಗಿದೆ. ಇದನ್ನ ಮಾಡಲಿಲ್ಲ ಅಂತ ಹೇಳಿದ್ರೆ ನಾವು ಕನ್ನಡಿಗರಾಗಿ ಹುಟ್ಟಿ ಏನು ಪ್ರಯೋಜನ? ನಮಸ್ಕಾರ ಸ್ನೇಹಿತರೆ. ಇವತ್ತಿನ ದಿವಸ ಕನ್ನಡ ಜಾಗೃತಿ ವೇದಿಕೆ ಸರಿಸುಮಾರು 33 ವರ್ಷಗಳಿಂದ ಸತತವಾಗಿ ಕನ್ನಡ ನಾಡು ನುಡಿ ಜಲ ಭಾಷೆ ವಿಷಯವಾಗಿ ಸತತವಾಗಿ ಹೋರಾಟವನ್ನು ಮಾಡುತ್ತಿರುವ ಹೆಮ್ಮೆಯ ಸಂಘಟನೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮಹಿಳೆಯರ ಪರ ಆಗಿರಬಹುದು, ಪ್ರಗತಿ ಪರ ಆಗಿರಬಹುದು, ರೈತರ ಪರ ಆಗಿರಬಹುದು, ಶೋಷಿತ ಪರ ವರ್ಗದವರಾಗಿರಬಹುದು, ಸತತವಾಗಿ 33 ವರ್ಷಗಳಿಂದ ಹೋರಾಟವನ್ನು ಮಾಡುವ ಹೆಮ್ಮೆಯ ಸಂಘಟನೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಬಂಧುಗಳೇ. ಮುಖ್ಯವಾಗಿ ಇವತ್ತಿನ ದಿವಸ ವಿಶೇಷವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂಥ ನಂದಿ ಬೆಟ್ಟದಲ್ಲಿ ಕನ್ನಡ ಜಾಗೃತ ವೇದಿಕೆ ರಾಜ್ಯ ಘಟಕದ ವತಿಯಿಂದ ಕಾರ್ಯಗಾರ ಸಭೆಯನ್ನ ಶ್ರೀಯುತ ಮಂಜುನಾಥ ದೇವಣ್ಣನವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ 31 ಜಿಲ್ಲೆಗಳಿಂದ ಜಿಲ್ಲಾಧ್ಯಕ್ಷರುಗಳು, ತಾಲೂಕು ಅಧ್ಯಕ್ಷರುಗಳು, ಕಾರ್ಯಕಾರಿ ಸಮಿತಿ ಸದಸ್ಯರುಗಳು ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವುದು ಒಂದು ಹೆಮ್ಮೆಯ ವಿಷಯ ಅಂತ ನಾನು ಮತ್ತೊಮ್ಮೆ ಹೇಳುತ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ವಿಷಯವಾಗಿ ಸಂಘಟನೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಂತೆ ಸಂಘಟನೆ, ಶಿಕ್ಷಣ ಮತ್ತೆ ಹೋರಾಟ. ಮತ್ತೆ ಸಂಘಟನೆ ಅಂದ್ರೆ ಏನು, ಹೋರಾಟ ಅಂದ್ರೆ ಏನು, ಶಿಕ್ಷಣದ ಬಗ್ಗೆ ಆಗಿರಬಹುದು. ಬಾಬಾ ಸಾಹೇಬ್ ಅವರು ಹಾಕಿಕೊಟ್ಟಂತ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ಸಂಪನ್ಮೂಲ ವ್ಯಕ್ತಿಗಳನ್ನ ಒಂದೇ ವೇದಿಕೆಯಲ್ಲಿ ಕೂರಿಸಿ ಸಂಘಟನೆ, ಕನ್ನಡ ಜಾಗೃತ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಮಹಿಳೆಯರಿಗಾಗಿರಬಹುದು ಮತ್ತೆ ಪುರುಷರಿಗಾಗಿರಬಹುದು, ಸಂಘಟನೆಯ ಜವಾಬ್ದಾರಿಗಳಾಗಿರಬಹುದು, ಮತ್ತೆ ತಾಲೂಕು ಅಧ್ಯಕ್ಷರಾಗಿ ಜವಾಬ್ದಾರಿಗಳು, ಜಿಲ್ಲಾಧ್ಯಕ್ಷರ ಜವಾಬ್ದಾರಿಗಳು, ಮತ್ತೆ ಮುಖ್ಯವಾಗಿ ಕಾನೂನಿನ ಸಲಹೆಗಳು, ಮಹಿಳೆಯರ ಪರ ಆಗಿರಬಹುದು, ಮತ್ತೆ ಮಕ್ಕಳ ಪರ ಆಗಿರಬಹುದು, ಮತ್ತೆ ಹಿರಿಯ ನಾಗರಿಕರ ಪರ ಆಗಿರಬಹುದು, ಮತ್ತೆ ಸಾಮಾಜಿಕ ಕಳಕಳಿಯಲ್ಲಿ ನಾವು ಕಾನೂನಿನ ಚೌಕಟ್ಟಿನಲ್ಲಿ ಯಾವ ರೀತಿ ಹೋರಾಟಗಳನ್ನ ಮಾಡಬೇಕು, ಯಾವ ರೀತಿ ಸಮಾಜಕ್ಕೆ ಅನುಕೂಲಕರವಾಗಿ ನಾವು ಸ್ಪಂದಿಸಬೇಕು ಅನ್ನೋದನ್ನ ಇವತ್ತು ಈ ಒಂದು ಐತಿಹಾಸಿಕ ಸ್ಥಳದಲ್ಲಿ ಕನ್ನಡ ಜಾಗೃತ ವೇದಿಕೆ ಒಂದು ಅದ್ದೂರಿಯಾದಂತಹ ಒಂದು ಕಾರ್ಯಾಗಾರವನ್ನ ರಾಜ್ಯಾಧ್ಯಕ್ಷರಾದ ಮಂಜುನಾಥ ದೇವಣ್ಣನವರ ನೇತೃತ್ವದಲ್ಲಿ ಮಾಡಿದೆ. ಈ ಒಂದು ಕಾರ್ಯಕ್ರಮಕ್ಕೆ ನಾವು ಸಹ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ನಾವು ಸಹ ನಮ್ಮ ದೊಡ್ಡಬಳ್ಳಾಪುರ ತಾಲೂಕು ಘಟಕ ಮತ್ತೆ ಜಿಲ್ಲಾ ಘಟಕದಿಂದ ಭಾಗವಹಿಸಿದ್ದೇವೆ. ಮುಖ್ಯವಾಗಿ ನಮ್ಮ ಜಿಲ್ಲೆಯಲ್ಲಿ ಹಲವೊಂದು ಜ್ವಲಂತ ಸಮಸ್ಯೆಗಳನ್ನು ನಾವು ನೋಡ್ತಾ ಇದ್ದೇವೆ. ಈಗಾಗಲೇ ನೀವು ಕಂಡಂತೆ ಒಂದು ನೀರಿನ ಸಮಸ್ಯೆ ಆಗಿರಬಹುದು, ಮತ್ತೆ ಈಗಾಗಲೇ ನಾವು ಒಂದು ಹೋರಾಟವನ್ನು ನಾವು ಹೆಮ್ಮೆಯಿಂದ ಹೇಳ್ಕೊಳ್ತೇವೆ. ಈಗಾಗಲೇ ಕಳೆದ ವಾರ ಓಪನಿಂಗ್ ಆದಂತ ESI ಆಸ್ಪತ್ರೆ ಸುಮಾರು ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಸುಮಾರು 3 ಲಕ್ಷಕ್ಕೂ ಹೆಚ್ಚು ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ. ಅಂತಹ ಒಂದು ಸ್ಥಳದಲ್ಲಿ ESI ಆಸ್ಪತ್ರೆಯಾಗಿ 4 ವರ್ಷ ಆದ್ರೂ ಇನ್ನು ಅದು
ಓಪನಿಂಗ್ ಆಗಿರಲಿಲ್ಲ. ಅಂತಹ ಒಂದು ಸಂದರ್ಭದಲ್ಲಿ ನಮ್ಮ ಕನ್ನಡ ಜಾಗೃತ ವೇದಿಕೆ ಸತತವಾಗಿ ಹೋರಾಟ ಮಾಡಿ, ಸತತವಾಗಿ ತಾಲೂಕು ಮತ್ತು ಜಿಲ್ಲಾ ಘಟಕದಿಂದ ಹೋರಾಟ ಮಾಡಿ ಕಳೆದ ವಾರ ನಾವು ಅದನ್ನ ಇನಾಗ್ರೇಷನ್ ಆಗಿದೆ. ಇವತ್ತು ಇವತ್ತು ಕಾರ್ಮಿಕರ ಸವಲತ್ತನ್ನು ತಗೊಳ್ತಾ ಇದ್ದಾರೆ. ಅದು ಒಂದು ಹೆಮ್ಮೆಯ ಒಂದು ಕನ್ನಡ ಜಾಗೃತ ವೇದಿಕೆ ಒಂದು ಹೆಮ್ಮೆ ಹೋರಾಟ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮತ್ತೆ ಈಗಾಗಲೇ ಕನ್ನಡ ಜಾಗೃತ ವೇದಿಕೆ ಈಗ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಹಲವಾರು ಸಮಸ್ಯೆಗಳನ್ನು ನಾವು ನೋಡ್ತಾ ಇದ್ದೇವೆ. ಅದರ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ಸಂಘಟನೆಯನ್ನು ಬೆಳೆಸುವ ವಿಷಯವಾಗಿ ಮತ್ತೆ ಇನ್ನೂ ಒಂದು ಮುಂದಿನ ಇವತ್ತಿನ ಕಾರ್ಯಾಗಾರದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ತೀರ್ಮಾನವನ್ನು ತಗೊಂಡಿದ್ದಾರೆ. ಮುಂದಿನ ಜೂನ್ ಜುಲೈಯಲ್ಲಿ ಕನ್ನಡಿಗರಿಗೆ ಖಾಸಗಿಯಲ್ಲಿ ಉದ್ಯೋಗದ ವಿಷಯ ಆಗಿರಬಹುದು, ಮತ್ತೆ ಕನ್ನಡ ಶಾಲೆಗಳನ್ನು ಮುಚ್ಚುವ ವಿಷಯವಾಗಿರಬಹುದು, ಮತ್ತೆ ಕನ್ನಡಿಗರ ಅಸ್ಮಿತೆ, ಕನ್ನಡಿಗರ ಅಸ್ತಿತ್ವ, ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮ, ಈ ವಿಷಯವಾಗಿ ಮುಂದಿನ ದಿನಗಳಲ್ಲಿ ಒಂದು ಉಗ್ರವಾದ ಹೋರಾಟವನ್ನು ಮಾಡುತ್ತೇವೆ ಅಂತ ಹೇಳುತ್ತಾ ಈ ಒಂದು ಸಂದರ್ಭದಲ್ಲಿ ನಮಗೆ ಒಂದೆರಡು ಮಾತುಗಳನ್ನು ಅವಕಾಶ ಮಾಡಿಕೊಟ್ಟಂತ ಎಲ್ಲ ಕನ್ನಡ ಜಾಗೃತಿಯ ಬಂಧುಗಳಿಗೆ ವಂದಿಸುತ್ತಾ ಎರಡು ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಾಗರಾಜ್, ಜಿಲ್ಲಾಧ್ಯಕ್ಷರು, ಕನ್ನಡ ಜಾಗೃತ ವೇದಿಕೆ.